2003ರಲ್ಲಿ ಶಿವಣ್ಣನ ಜೊತೆ ಸಣ್ಣ ಪಾತ್ರದ ಮೂಲಕ ಬಣ್ಣ ಹಚ್ತೀರಾ. ಸೊ ಇಲ್ಲಿವರೆಗೆ ಬಂದಿದೆ ನಿಮ್ಮ ಜರ್ನಿ. 2026ರಲ್ಲಿದ್ದೀವಿ, ಕರಾವಳಿ ಸಿನಿಮಾ ರಿಲೀಸ್ ಆಗಿದೆ. ಇನ್ನು ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳು, ಇದಕ್ಕಿಂತ ಹೆಚ್ಚು ಹೆಸರು ಮಾಡುವಂಥ ಪಾತ್ರಗಳು ನಿಮಗೆ ಸಿಕ್ಕಿದೆ. ಸೊ ಹೇಗಿದೆ ಸರ್ ಅಲ್ಲಿಂದ ಇಲ್ಲಿವರೆಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ ಈ ಬಣ್ಣದ ಬಗ್ಗೆ? ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಇರುತ್ತೆ. ಹೌದು, ನಾನು ಹೇಳ್ತೀನಿ, ನಾವು ಬೆಂಗಳೂರು ಬರುವಾಗ ನಾವು ಏನು ತೊಗೊಂಬಂದವರಲ್ವೇ ಅಲ್ಲ. ಯಾವುದೋ ಒಂದು ಹಳ್ಳಿಗಾಡಲ್ಲಿ ಇದ್ದಂಥ ಒಬ್ಬ ಕಲಾವಿದ. ನಾನು ಸಣ್ಣ ವಯಸ್ಸಲ್ಲಿ ನೀವು ಏನಾಗ್ತೀರಿ ಅಂತ ಕೇಳಿದಾಗ ಪಿಕ್ಚರ್ ಆ್ಯಕ್ಟರ್ ಆಗ್ತೀರಿ ಅಂದರೆ ಪಿಕ್ಚರ್ ಆ್ಯಕ್ಟರ್ ಆಗ್ತೀರಿ ಅಂತ ಹೇಳಿದಾಗ ಎರಬ್ಬರಿ ನಗ್ತಾ ಇದ್ರು. ಇಡೀ ಸ್ಕೂಲೇ ನಗ್ತಾ ಇತ್ತು, ಇನ್ಕ್ಲೂಡಿಂಗ್ ನನ್ನ ಲೆಕ್ಚರು ನಗ್ತಾ ಇದ್ರು. ಇವನು ಪಿಕ್ಚರ್ ಆ್ಯಕ್ಟರ್ ಆಗ್ತಾನೆ. ನಾನು ಭಾಳ ಸಣ್ಣಗೆ ಕೋಲು ಮುಖದ ಒಂದು ವ್ಯಕ್ತಿ ನಾನು. ಏನಿಲ್ಲ, ನನ್ನ ಹತ್ರ ಏನೂ ಇಲ್ಲ ಗ್ಲ್ಯಾಮ್. ಈಗಲೇ ವಿಚಿತ್ರವಾಗಿದ್ದೀನಿ, ಆಗ ವಿಕಾರವಾಗಿದ್ದೆ. ಅಂದರೆ ನಾನು ಏನು ಖುಷಿ ಪಡ್ತೀನಿ ಅಂತ ಹೇಳಿದ್ರೆ, ಒಂದು ಸಿನಿಮಾ ಟಾಕೀಸಿಗೆ ಹೋಗಿ 10 ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋಕ್ಕೆ ಯೋಗ್ಯತೆ ಇಲ್ಲದೆ ಅಂತ ನನಗೆ ದೇವರು ಎಷ್ಟು ಅವಕಾಶ ಕೊಟ್ಟರು. ನನಗೆ ಒಂದು 23 ವರ್ಷಗಳ ಕಾಲ ನನ್ನನ್ನು ಮನೆ ಮಗಂತರ ನೋಡ್ಕೊಂಡು ಸೀರಿಯಲಲ್ಲಿ, ಬಿಗ್ ಬಾಸಲ್ಲಿ, ರಿಯಾಲಿಟಿ ಶೋಗಳಲ್ಲಿ, ಇಂಟರ್ವ್ಯೂಗಳಲ್ಲಿ, ಸಿನಿಮಾಗಳಲ್ಲಿ ಹಾಸ್ಯ ನಟನಾಗಿ, ಪೋಷಕ ನಟನಾಗಿ, ನಾಯಕ ನಟನಾಗಿ, ಒಬ್ಬ ರಾಜ್ಯ ಪ್ರಶಸ್ತಿ ವಿಜೇತನಾಗಿ, ಒಬ್ಬ ನಿರ್ಮಾಪಕನಾಗಿ ಎಲ್ಲ ಸ್ತರದಲ್ಲೂ ನನಗೆ ಅವಕಾಶ ಕೊಟ್ಟಿದ್ದಾರೆ. ಇದು ನನ್ನ ಯೋಗ್ಯತೆ ಮೀರಿದ್ದು. ನಾನು ಹಾಗಾಗಿ ಈ ಚಿತ್ರರಂಗವನ್ನಾಗಲಿ ಕಲಾ ಜೀವನ ನಾನು ತೆಗೊಳಕ್ಕೆ ನನಗೆ ಯಾವ ನೈತಿಕತೆಯೂ ಇಲ್ಲ, ಯಾವ ಅರ್ಹತೆಯೂ ಇಲ್ಲ. ಯಾಕಂದರೆ ನನಗೆ ನನ್ನ ಯೋಗ್ಯತೆಯನ್ನು ಮೀರಿ ನನಗೆ ದೇವರು ಕೊಟ್ಟಿದ್ದಾರೆ, ಕನ್ನಡಿಗರು ಕೊಟ್ಟಿದ್ದಾರೆ. ನನ್ನ ದುರಹಂಕಾರ ಅಥವಾ ನನ್ನ ಒಂದು ಮಿಸ್ಕ್ಯಾಲ್ಕ್ಯುಲೇಷನ್ಸಲ್ಲಿ ನಾನು ಅದನ್ನು ಕಳ್ಕೊಂಡಿದ್ದೀನಿ. ಅದು ನನ್ನ ಫೂಲಿಶ್ನೆಸ್ ಹೊರತು ನಾನು ಯಾರನ್ನು ಬ್ಲೇಮ್ ಮಾಡೋ ಇದು ಯಾವ ನೈತಿಕತೆಯೂ ನನಗಿಲ್ಲ. ದೊಡ್ಡ ಬ್ಲೆಸ್ಸಿಂಗ್ ಇದು. ಇವರು ಜನ ನನ್ನ ರೆಕಗ್ನೈಸ್ ಮಾಡ್ತಾರೆ. ಮಿತ್ರ, ನಟ, ಪೋಷಕ ನಟ, ಹಾಸ್ಯಗಾರ ಅದನ್ನು ರೆಕಗ್ನೈಸ್ ಮಾಡ್ತಾರೆ. ಇದಕ್ಕೋಸ್ಕರ ಎಷ್ಟು ಜನ ಕಾಯ್ತಾ ಇರ್ತಾರೆ. ಈ ಪಾಪ್ಯುಲಾರಿಟಿಗೋಸ್ಕರ ಎಷ್ಟು ಜನ ಕಾಯ್ತಾ ಇದ್ದಾರೆ. ನನಗೆ ಕಮ್ಮಿ ಆಯಿತು, ನನಗೆ ಜಾಸ್ತಿ ಆಯಿತು ಅಂತ ನನಗೆ ಹೇಳೋಕ್ಕೂ ಯಾವ ನೈತಿಕತೆ ಇಲ್ಲ. ಐ ಆಮ್ ವೆರಿ ವೆರಿ ಬ್ಲೆಸ್ಡ್, ವೆರಿ ವೆರಿ ಹ್ಯಾಪಿ ವ್ಯಾಟ್ ಐ ಆಮ್. ಇವತ್ತು ನಾನು ಏನಾಗಿದ್ದೀನಿ ಅದಕ್ಕೆ ನಾನು ಭಾಳ 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 ಖುಷಿಯಾಗಿದ್ದೀನಿ, ತುಂಬ ಗ್ರೇಟ್ಫುಲ್ ಆಗಿದ್ದೀನಿ, ಭಾಳ ಹಂಬಲ್ ಆಗಿದ್ದೀನಿ. ಆ ವಿಚಾರ ಯಾವ ಹಂತದಲ್ಲಿ ಅಹಂಕಾರ ಬಂತು ನಿಮಗೆ ಅಂತ ಹೇಳಿ? ದುಡ್ಡು ಬಂತು, ಸಿಕ್ಕಾಪಟ್ಟೆ ಸ್ನೇಹಿತರುಗಳು ಸೇರಿದ್ರು, ಯಾರ ಮಾತು ಕೇಳದೇ ಇರುವಂಥ ಒಂದು ಪ್ರಸಂಗ ಬಂದ್ಬಿಡ್ತು. ಎಲ್ಲರ ಮನುಷ್ಯರಿಗೆ ಬರುತ್ತೆ ಕೆಲ ಟೈಮಲ್ಲಿ. ನಾನೇ ಸರ್ವಸ್ವ, ಆರ್ಟಿಸ್ಟ್ ನಾನು. ತುಂಬ ಜನ ಹೇಳಿದ್ರು, ಒಳ್ಳೆ ಸಿನಿಮಾ ನೀವು ಮಾಡಿದಿರಿ, ಈ ಕಡೆ ಚಕ್ರವರ್ತಿ ಇದೆ, ಹೆಬ್ಬುಲಿ ಅಂತ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ, ರಾಜ್ಕುಮಾರ್ ರಿಲೀಸ್ ಆಗಿ 2 ವಾರ ಆಗಿದೆ, ಇನ್ನೊಂದು ವಾರಕ್ಕೆ ಬಾಹುಬಲಿ ಬರುತ್ತೆ. ಸಿನಿಮಾ ಪಂಡಿತರುಗಳು, ಜಯಣ್ಣ, ಭೋಗಣ್ಣ, ನನ್ನ ಸ್ನೇಹಿತರುಗಳು ಎಲ್ಲರೂ ಕರೆದು ಕೂರಿಸಿ ಮಗು ಥರ ಹೇಳಿದ್ರು. ಕೇಳಲಿಲ್ಲ. ಯಾಕೆ ಬಾಹುಬಲಿ ಫಸ್ಟ್ ಬಂದಾಗ ರಂಗಿತರಂಗ ಗೆದ್ದಿಲ್ವಾ? ಯಾಕೆ ರಾಗ ಗೆಲ್ಬಾರ್ದ? ನನ್ನ ಸಿನಿಮಾ ಕ್ವಾಲಿಟಿ ಇಲ್ವಾ? 3 ವಾರ ಟ್ರೆಂಡಿಂಗ್ ಇಲ್ಲಿದೆ. ಅತಿ ದೊಡ್ಡ ಮೊತ್ತಕ್ಕೆ ನನ್ನ ಆಡಿಯೋ ರೈಟ್ಸನ್ನು ಸೇಲ್ ಮಾಡಿದ್ದೀನಿ. TV ರೈಟ್ಸ್ ಕೇಳ್ತಾ ಇದ್ದಾರೆ, ಎಲ್ಲ ಕೇಳ್ತಾ ಇದೆ. ನೀವು ಸುಮ್ಮನೆ ನಾನು ಹಾಳು ಮಾಡೋಕ್ಕೆ ನೋಡ್ತಾ ಇದ್ದೀರಿ ಅಂತ ನಾನು ಹೇಳಿದ್ದು ನನ್ನ ದುರಹಂಕಾರ. ನನ್ನನ್ನು ಸ್ವೀಕಾರ ಮಾಡೋಕ್ಕೆ ಬಂದಿದ್ದು ಲಕ್ಷ್ಮೀನ ನಾನು ಒದ್ದು ಆಚೆ ಬಂದಿದ್ದು ಇಟ್ ಇಸ್ ನನ್ನ ಉದ್ದಟತನ. ನನ್ನ ಪ್ರಾಬ್ಲಮಿಗೆ ನಾನೇ ಕಾರಣ. ಅದಕ್ಕೆ ಐ ಕಾಂಟ್ ಬ್ಲೇಮ್ ಎನಿಬಡಿ. ಕೆಲವರು ಈ ಥರ ಒಂದು ಹಂತದಲ್ಲಿ ಮಾಡ್ಕೋತಾರೆ ಸರ್. ಸೊ ಅಂಥವ್ರಿಗೆ ನಿಮ್ಮ ಸಜೆಷನ್ ಏನು ಅಂತ? ನಂತರ ಆಗಬೇಡಿ ಅಂತ ಕೇಳ್ತೀನಿ. ನಂತರ ಆಗಬೇಡಿ. ಅವಕಾಶಗಳು ದೇವರು ಕೊಡ್ತಾರೆ, ಅದನ್ನು ಸದುಪಯೋಗ ಮಾಡಿ. ಅಹಂಕಾರದಲ್ಲಿ ಅವಕಾಶಗಳನ್ನು ಕಳ್ಕೊಳ್ಳುವಂಥ ಇದನ್ನು ಮಾಡಬೇಡಿ. ತುಂಬ ದೊಡ್ಡ ಪಾಠ ಸೋಲೋದು ಹೇಗೆ ಅಂತ ಸೋತವನ ಪರಿಸ್ಥಿತಿ ಮಾತ್ರ ಗೊತ್ತಿರುತ್ತೆ. ಸೋತಾಗ ಯಾರೂ ಇರಲ್ಲ. ಗೆಲುವಿಗೆ 100 ಅಪ್ಪಂದರು. ಗೆಲುವಿಗೆ ನನ್ನ ಮಗು ಅಂತ ಎಷ್ಟೋ ಜನ ಬರ್ತಾರೆ. ಸೋಲಿಗೆ ಯಾರೂ ಬರಲ್ಲ. ಸೋಲು ಅನಾಥ. ಗೆಲುವಿಗೆ ಬೇಕಾದಷ್ಟು ಸಂಬಂಧಿಕರು, ಅಪ್ಪಂದರು, ತಾಯಿಯಂದರು, ಅಣ್ಣಂದರು, ಚಿಕ್ಕಪ್ಪಂದರು, ಫಾದರ್ಗಳು ಎಲ್ಲರೂ ಸಿಕ್ಬಿಡ್ತಾರೆ. ಸೋಲಿಗೆ ಯಾರೂ ಇರಲ್ಲ. ಸೋಲಿಗೆ ನೀವು ಮಾತ್ರ ಇರ್ತೀರಿ. ಸೊ ಗೆಲ್ಲಿ. ಸರ್, ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ ಹೇಳೋದಾದ್ರೆ, ಕರಾವಳಿ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ರಿ, ಹೇಗಿತ್ತು ಸರ್ ಅನುಭವ? ರಾಜ್ ಬಿ ಶೆಟ್ಟಿ ಅವರು ನನಗೆ ಈ ವರ್ಷದಲ್ಲಿ ಪರಿಚಯ ಆದಂಥ ವ್ಯಕ್ತಿ. 2025ರಲ್ಲಿ ಲ್ಯಾಂಡ್ಲೋಡ್ ಅನ್ನೋ ಸಿನಿಮಾದಲ್ಲಿ ದೊಡ್ಡ ದಣಿಗಳ ಪಾತ್ರದಲ್ಲಿ ಅವರು ಕಾಣಿಸ್ಕೊತಾರೆ. ನಾನು ಚೌಡಯ್ಯನ ಪಾತ್ರದಲ್ಲಿ ಕಾಣಿಸ್ಕೊತೆ. ಭಾಳ ಸಿನಿಮಾ ಸ್ವಾಹ ಇರುವಂಥ ವ್ಯಕ್ತಿ. ಒಂದು ಮೊಟ್ಟೆಯ ಕತೆ. ಸಾಧಾರಣ ಸಣ್ಣ ಮಟ್ಟದಲ್ಲಿ ಅವರ ಯೋಚನಾ ಲಹರಿಯಲ್ಲಿ ಸಿನಿಮಾನ ಬಂದು ಜನಮಾನಸದಲ್ಲಿ ಉಳ್ಕೊಂಡು ಕಮರ್ಷಿಯಲ್ ಆಗಿ ಗೆದ್ದಿರುವಂಥ ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕ. ಎಲ್ಲ ಸ್ತರಗಳಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಅವರಿಗೊಂದು ಸಿನಿಮಾ ನಾಲೆಜ್ ಇದೆ. ಈ ಗಾಟ್ ಸಿನಿಮಾದ ಬಗ್ಗೆ ತಿಳ್ಕೊಂಡಿದ್ದಾರೆ. ಈಗಿನ ಟ್ರೆಂಡ್ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈಗಿನ ಜನ್ರೇಷನ್ ಅಥವಾ ಈಗಿನ
ಆ ಸಿನಿಮಾ ಆಡಿಯನ್ಸಿಗೆ ಏನು ಕೊಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಒಂದೊಳ್ಳೆ ಬಳಗವನ್ನು ಇಟ್ಕೊಂಡಿದ್ದಾರೆ, ಒಂದು ತಂಡವನ್ನು ಕಟ್ಕೊಂಡಿದ್ದಾರೆ, ಕ್ವಾಲಿಟಿ ಜನಗಳ ಜೊತೆ ನಿಂತ್ಕೊಂಡಿದ್ದಾರೆ. ಸಿನಿಮಾನ ಬಿಟ್ಟು ಬೇರೆ ಏನು ಮಾತಾಡುವಂಥ ವ್ಯಕ್ತಿತ್ವ ಅವ್ರದ್ದಲ್ಲ. ಸೊ ಒಬ್ಬ ಕಲಾವಿದನಾಗಿ ನನಗೆ ಅವ್ರು ಎಷ್ಟಿಷ್ಟನೋ, ಒಬ್ಬ ನಿರ್ದೇಶಕರಾಗಿ ಕೂಡ ಇಷ್ಟ, ಒಬ್ಬ ಡಿಸ್ಟ್ರಿಬ್ಯೂಟ್ರಾಗಿ ಕೂಡ ಇಷ್ಟ, ಒಬ್ಬ ಸಿನಿಮಾ ಉತ್ಸಾಹದ ವ್ಯಕ್ತಿಯಾಗಿ ಕೂಡ ನನಗೆ ಇಷ್ಟ. ಭಾಳ ಒಳ್ಳೆ ಸ್ನೇಹ ಇದೆ ನಮಗೂ, ಮಂಗಳೂರು ಭಾಷೆ ಬರೋ ಕಾರಣ. ಆಮೇಲೆ ನನ್ನ ಮೇಲೆ ಒಂದು 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 ಭಾಳ ರೆಸ್ಪೆಕ್ಟ್ ಇದೆ. ಆಮೇಲೆ ನಾನು ಗೆಲ್ಲಬೇಕು, ಮಿತ್ರವರಿಗೆ ಇಲ್ಲಿವರೆಗೂ ಆ ಸ್ಥಾನ ಸಿಗದೇ ಇರುವಂಥ ಸ್ಥಾನ ಸಿಗಬೇಕು, ನನ್ನ ಯಶಸ್ಸನ್ನು ಬಯಸುವಂಥ ವ್ಯಕ್ತಿಗಳಲ್ಲಿ ಕೂಡ ಅವರು ಕೂಡ ಒಬ್ಬರು. ಸೊ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ತುಂಬ ಎನರ್ಜಿ ಇರುವಂಥ ಒಂದು ವ್ಯಕ್ತಿ.